ಪೊರ್ಕೆ ನನ್ ಕೈಲಿರೋದು. ಅಕಸ್ಮಾತ್ ಏನಾರು ಕೆಟ್ಟ ನೋಡ್ದಲ್ಲಿ ನೋಡಿದ್ರೆ ಅವ್ರನ್ನ ಕಾಫಿ ಚೆಲ್ಲಿರೋ ಬಟ್ಟೆನ ಹೆಂಗೆ ಒಗ್ಯೋ ಕಲ್ ಮೇಲೆ ಹಾಕಿ ಚೆನ್ನಾಗಿ ಪರ ಅಂತ ಉಜ್ಜಿಬಿಡ್ತಾರೋ ಹಂಗೆ ಅವ್ರ ಮುಖನ ಉಜ್ಜಿಬಿಡ್ತೀನಿ. ಬರೀ ಮುಖ ಅಲ್ಲ ಕಣವ, ಸಿಕ್ಕದ ಕಡೆಗೆ ಉಜ್ಜಿ ಬಿಸಾಕ್ಬಿಡ್ಬೇಕು. ಅಯ್ಯೋ ಅದ್ಯಾಕ್ರಿ ನನ್ ಕಡೆಗೆ ನೋಡ್ಕೊಂಡು ಹೇಳ್ತಿದ್ದೀರಾ? ನೀನೇ ಅಲ್ವಾ ಅವಳನ್ನ ಜೊತೆಗೆ ಅಂಟಾಕೊಂಡು ಕರ್ಕ ಬರೋದು. ನನ್ನ ಮಗ ಜಿಮ್ ಮಾಡೋನು, ಊರವ್ರ ಹೆಣ್ಮಕ್ಳೆಲ್ಲ ಕಣ್ಣು ಬಿದ್ದಿರುತ್ತೆ. ಆದ್ರೆ ಆ ಕಣ್ಣು ದೃಷ್ಟಿನ ನಾಶ ಮಾಡೋದಕ್ಕೆ ಅಂತ ನನ್ನ ಸೊಸೆ ನೋಡು ಹೆಂಗ್ ನಿಂತವಳೆ. ಹೌದೌದು, ಆ ಮನೆಗೆ ದೃಷ್ಟಿ ಆಗ್ಬಾರ್ದು ಅಂತವ ಅವಳು ಯಾರೋ ದಪ್ಪ ಕಂಡ್ಬಿಟ್ಟಿರೋಳು ಫೋಟೋ ಹಾಕೊಂಡಿರ್ತಾರಲ್ಲ, ಹಂಗೆ ನಿಮ್ ಸೊಸೆ ಫೋಟೋನ ಹಾಕೊಂಬಿಡಿ, ಚೆನ್ನಾಗಿರುತ್ತೆ. ಫೋಟೋ ಯಾಕೆ ಬೇಕು? ಸೊಸೆನೇ ಇಲ್ವಾ ದೃಷ್ಟಿ ತೆಗಿಯೋಕೆ? ನೀನ್ ಸೇಫ್ ಆಗಿರಕ್ಕಂತೂ ನಾನು ಬಿಡಲ್ಲ ಕಲ. ನೀನಿದ್ರೆ ಪಿಂಕಿ ಜೊತೆ ಇರಬೇಕು, ಇಲ್ಲ ಅಂದ್ರೆ ನೆಮ್ಮದಿ ಅಂತೂ ಕೊಡಲ್ಲ ಬಿಡ್ಲ. ಯಾಕೆ ಬಾರೋ ಕೋರ್ಸ್ಕೊಂಡಿದ್ಯಾ? ಹೇಳ್ತೀನಿ ರೋಮವ್ವ, ಇಷ್ಟ ಬರೀ ನಮ್ಮಿಬ್ರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಇರುತ್ತೆ. ಆದರೆ ನಾವು ಅವತ್ತು ಮಾತಾಡ್ಕೊಂಡಿದ್ವಲ್ಲ, ನಮಗೆ ಇವರೇ ನಮ್ಮ ಮಕ್ಕಳು ಅಂತ. ನೋಡ್ದ ಎಂತ ಮೋಸ ಪಾರು, ಅಂಡ ಮೋಸ. ಮೋಸನಾ? ನಾನೇನ್ ಮಾವ ಮಾಡ್ದೆ? ಮತ್ತೆ ಆಗ್ಲೇ ನಾನು ಇದನ್ನೇ ಹೇಳಕ್ ಬಂದಾಗ ಹುಸ್ ಅಂತ ನನ್ನ ಹಾಕ್ಲಿ ತಡ್ದೆ, ಇವಾಗ ಅದನ್ನೇ ಹೇಳ್ತಿದ್ಯಾ? ನಂಗೆ ಗೊತ್ತು ಮಾವ, ಮದ್ವೆ ಆದ್ಮೇಲೆ ಎಲ್ರೂ ಕೇಳೋ ಪ್ರಶ್ನೆ ಇದ್ದಾನೆ, ಮಕ್ಳು ಯಾವಾಗ, ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಬೇಗ ಮಕ್ಳು ಮಾಡ್ಕೊಳ್ಳಿ, ಆಮೇಲೆ ಕಾಲ ಮೀರೋಗ್ಬಿಡತ್ತೆ, ತುಂಬಾ ಬೇಜಾರ್ ಪಡ್ಕೋತೀರಾ ಅಂತ. ಆದ್ರೆ ದೇವ್ರು ನಮ್ಗೆ ಈಗಾಗಲೇ ಮಕ್ಳು ಕೊಟ್ಟಾಗಿದೆ ಅಲ್ವಾ ಮಾವ? ಚಿನ್ನಂತ ಮಾತಾಡ್ದೆ ಪಾರು, ಅದಕ್ಕೆ ಹೇಳೋದು ನೀ ನನ್ ಬೆಲ್ದಚ್ಚು ಅಂತ. ಓ ಮಾವ, ಇಷ್ಟು ಕ್ಯೂಟಾಗಿ ಆಡ್ತಿದ್ರೆ ಇಲ್ಲೇ ನಾನು ನಂಬಲ್ಲ. ಯವ್ವ ಬೇಡ ಪಾರು. ತಮಾಷೆ ಮಾಡಿದೆ ಮಾವ. ನೋಡ್ ಮಾವ, ನಾವೆಲ್ರಿಗೂ ಉತ್ತರ ಕೊಟ್ಕೊಂಡು ಕೂರೋದಕ್ಕಾಗಲ್ಲ. ಪಾಪ ಅವ್ರವ್ರ ಆಸೆ ಪ್ರಕಾರ ಅವ್ರು ಕೇಳ್ತಾರೆ. ಆದರೆ ನಾವು ತಗೊಂಡಿರೋ ನಿರ್ಧಾರನ ಅವ್ರಿಗೆ ಹೇಳೋದಕ್ಕಾಗತ್ತಾ? ಇಲ್ಲ. ಆದರೆ ಒಂದೊಂದ್ಸಲ ನಾವು ತಗೊಂಡಿರೋ ನಿರ್ಧಾರ ಸರಿನಾ ತಪ್ಪಾ ಅಂತ ಅನ್ಸುತ್ತೆ. ಆದರೆ ಬಾರೋ, ತಪ್ಪಾಗಿಲ್ಲ ಬಾರೋ, ನಮ್ಮ ನಿರ್ಧಾರ ಸರಿಯಾಗೇ ಐತೆ. ಪ್ರೀತಿ ಅಂದ್ರೆ ತ್ಯಾಗ ಅಂತಾರ ಬಾರೋ, ಆ ತ್ಯಾಗ ನಮ್ಮಿಂದನೇ ಶುರುವಾಗ್ಲಿ. ಮತ್ತೆ ಅವರೆಲ್ಲ ಮಕ್ಳು ಯಾವಾಗ ಮಾಡ್ಕೋತೀರಾ ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡೋದು? ನೀನೇ ಹೇಳಿದ್ಯಲ್ಲ ಪಾರು, ನಿನಗೆ ನಾನ್ ಮಗು, ನನಗೆ ನೀನ್ ಮಗು ಅಂತ. ಅವ್ರ ಮುಂದೆ ಎಲ್ಲ ಆಯ್ತದೆ ಬರ್ತದೆ ಅಂತ ಹೇಳ್ತಾ ಇದ್ರೆ ಆಯ್ತು. ಏನಂತೀಯ? ಅಲ್ಲ, ಏನ್ ಅಂದ್ಕೊಂಡ್ಬಿಟ್ಟಿದ್ದೀರಾ ಇವ್ರನ್ನ? ಇವ್ರೇನ್ ಚಿಕ್ಕ ಮಗುನ ಹೊಡೆದು ಬೈದು ಅಲ್ಲ ಪಾಠ ಕಲ್ಸಕ್ಕೆ? ನಡ್ಕೋತಿರಲ್ಲ, ಏನು ಅನ್ಸಲ್ವಾ ನಿಮ್ಗೆ? ಶಬ್ಬಾಸ್ ನನ್ ಮಗ್ನೆ, ನಿನ್ ಹೆಂಡ್ತಿನ ಮುಂದಕ್ ಬಿಟ್ಬಿಟ್ಟು ನನಗ್ ಬೈಸ್ತಿದ್ಯಾ? ಅವಳ ಕೈಯಲ್ಲಿ ಅವಳ ಕೈ ತಳ್ಳಿಸ್ತಿದ್ಯಾ? ಅವಳ ಕೈ ಬೀಳಿಸ್ತಿದ್ಯಾ? ಯವ್ವ, ನಾನ್ ಯಾವಾಗ ಹಂಗೆಲ್ಲ ಮಾಡಿಸ್ದೆ? ಏಯ್ ಮುಚ್ಚೋ ಬಾಯಿ, ಆಗ್ಲಿಂದ ನನ್ನ ಬೈದು ಉಗಿದು ಉಪ್ಪಾಗ್ತಾವಳೆ, ಹಿಂದೆ ನಿಂತವ್ನು ಇವನು ನನ್ ಮಗ್ನೆ. ಏನು ನನ್ ಗಂಡ ಅತ್ತೆ? ಈ ಮಾತು ವಾಪಸ್ ತಗೊಳ್ಳಿ. ಮೊದಲೇ ನಿನ್ ಗಂಡ ಸ್ವಲ್ಪ ನಾಲ್ಕೆ ಮೇಲೆ ಬಿಗಿ ಹಿಡಿದು ಮಾತಾಡಿ. ಮುಚ್ಚೋ ಬಾಯಿ, ಆಗ್ಲಿಂದ ನೋಡ್ತಿದೀನಿ ಹೆಂಡ್ತಿನ ಮುಂದೆ ಬಿಟ್ಬಿಟ್ಟು ಇವ್ನು ಹಿಂದಕ್ ನಿಂತವನೆ. ನನ್ ಗೊತ್ತಿತ್ತು ಕಲ, ಇವ್ಳ ಜೊತೆ ಸೇರ್ಕೊಂಡು ಇವಳ ಮಾತ್ ಕೇಳ್ಕೊಂಡು ನಂಗ್ ಒಂದಲ್ಲ ಒಂದಿನ ಆಚೆ ಕಳಿಸ್ತಿ ಅಂತ ನಂಗೆ ಸರಿಯಾಗಿ ಗೊತ್ತಿತ್ತು. ಅತ್ತೆ, ಯಾಕೋ ನೀವು ಸ್ವಲ್ಪ ಕಡ್ಡಿನ ಗುಡ್ಡ ಮಾಡ್ತಿರೋ ಕಾಣ್ತಾ ಇದೆ. ನೀನ್ ಗುಡ್ದಂಗ್ ಇದೆಯಲ್ಲ, ಅದಕ್ಕೆ ನಿನ್ ಗುಡ್ಡನೆಯ. ನೀನೊಂದ್ ಗುಡ್ಡ, ಇವನೊಬ್ಬ ದಡ್ಡ, ಸರಿಯಾಗಿದೆ ನಿಮ್ ಜೋಡಿ. ನನ್ ಗಂಡ ಬರ್ಲಿ, ನಾನ್ ಏನು ಅನ್ನೋದನ್ನ ತೋರಿಸ್ತೀನಿ ಇವತ್ತು. ಹೊಸಿ ಸುಮ್ಕಿರವ, ಯಾಕವ ಈ ಕ್ವಾಟ್ಲೆ ಇಡ್ತಿದ್ಯಾ? ಮುಟ್ಟಿ ಹೊಸಿ ನೀನಾರ ಸುಮ್ಕಿರೆ. ಆಗಲ್ಲ ಕಣೋ, ನಿಂಗ್ ಯಾರು ಏನು ಅನ್ಬಾರ್ದು. ನಿಂಗ್ ಎಷ್ಟ್ ಒಳ್ಳೆಯವನು ಅಂತ ನಂಗೆ ಗೊತ್ತು. ಒಳ್ಳೆಯವ್ರಿಗೆ ಯಾರು ಬೈಯೋಂಗಿಲ್ಲ, ಅದ್ರಲ್ಲೂ ನಿನ್ ಸಹವಾಸಕ್ಕಂತೂ ಯಾರು ಬರಂಗೇ ಇಲ್ಲ. ಅಷ್ಟೇ ತೋರಿಸ್ತೀನಿ. ಪಾಪು, ಇಟ್ಕೊಂಡ್ಬಿಟ್ಟೆ. ನೀ ಕಳ್ಳ ಚಿಕ್ಕಪ್ಪ, ನೀ ಮೋಸ ಮಾಡ್ತೀಯ. ಇಲ್ಲ ಪಾಪು, ಸುಮ್ನೆ ತಮಾಷೆ ಮಾಡ್ದೆ ಅಷ್ಟೇ.
ಆಯ್ತು, ಇದು ಬೋರ್ ಆಯ್ತು, ಬೇರೆ ಆಟ ಆಡೋಣ. ಬೇರೆ ಏನ್ ಆಟ ಆಡೋಣ? ಒಂದ್ ಕೆಲ್ಸ ಮಾಡೋಣ, ಹೇಗಿದ್ರು ಚಿಕ್ಕಮ್ಮನ ನಂಬರ್ ಇದೆಯಲ್ಲ, ಫೋನ್ ಮಾಡೋಣ. ಬೇಡಪ್ಪ, ಅದಕ್ಕೆ ಗೊತ್ತಾದ್ರೆ ಚರ್ಮ ಸುಳಿದ್ಬಿಡ್ತಾರೆ. ಅಮ್ಮ ಇಲ್ಲಮ್ಮ, ಪಾಪುನೇ ಫೋನ್ ಮಾಡೋಣ ಅಂತ ಹೇಳಿದ್ದು. ನಾನು ಬೇಡ ಅಂದೆ, ನೀನೇನು ಅನ್ಕೊಂಬೇಡ ಅಮ್ಮ. ನಾನು ಯಾಕಪ್ಪ ಏನಾರು ಅನ್ಕೊಳ್ಳಿ, ನಿನ್ ಖುಷಿನೇ ನಂಗೆ ಮುಖ್ಯ. ಅಜ್ಜಿ, ನೀನ್ ಖುಷಿ ಆಗಿಲ್ವಾ? ನನ್ನ ಖುಷಿ ಎಷ್ಟು ಅಂತ ಹೇಳ್ಕೊಳ್ಳಿಕ್ಕಂದ. ಮನು ಮದ್ವೆ ಫಿಕ್ಸ್ ಆದಾಗಿಂದ ನನ್ನ ಖುಷಿನ ಕಂಡು ದೇವರಲ್ಲಿ ಹೇಳ್ಕೊಂಡಿದ್ದೀನಿ. ಅಮ್ಮ, ಮೊದ್ಲೆಲ್ಲ ನೀನು ನನ್ನ ಹತ್ರ ಬಂದು, ಮನು ನಿನ್ ಮದ್ವೆ ಆಗೋದ್ ಬೇಡ, ನಿನ್ ಮದ್ವೆ ಆದ್ರೆ ನಿಮ್ಮಿಬ್ಬರ ಜೀವನ ಹಾಳಾಗುತ್ತೆ ಅಂತ ಹೇಳ್ತಾ ಇದ್ದೆ. ಆದ್ರೆ ಇವತ್ ಮದ್ವೆ ಆಗ್ತಿದೆ ಅಂದ್ರೆ ನನಗೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದೀಯಾ. ಯಾಕೆ ಅಂತ ಕಾರಣ ಹೇಳಿದ್ರೆ ಅದು ನಿಂಗೆ ಅರ್ಥ ಆಗಲ್ಲ ಮನು. ಒಟ್ನಲ್ಲಿ ನೀ ನೆಮ್ಮದಿಯಾಗಿರ್ಬೇಕು. ಅಜ್ಜಿ, ಚಿಕ್ಕಮ್ಮ ಬಂದ್ಮೇಲೆ ನಾವೆಲ್ಲ ಖುಷಿಯಾಗಿರ್ತೀವಿ. ಹೌದು ಕಂದ, ನೀವೆಲ್ಲರೂ ಖುಷಿಯಾಗಿರ್ಬೇಕು. ನಾನು ಸತ್ ಮೇಲೂ ನನ್ನ ಮಗ ಚೆನ್ನಾಗಿದ್ರೆ ನಂಗಷ್ಟೇ ಸಾಕು. ಏನು ಹೇಳು, ಇಷ್ಟು ದಿನ ಮದುವೆ ಬೇಡ ಅಂತ ಇದ್ದೋಳು ಈಗ ಮದುವೆಗೆ ಒಪ್ಕೊಂಡಿದ್ದಾಳಲ್ಲ, ಏನು ಕಾರಣ ಇರ್ಬೋದು? ಒಂದ್ ನಿಮಿಷ, ನಾನು ಮಾತಾಡ್ಬೇಕು.